ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಇತ್ತ ಕೊಡಗಿನಲ್ಲಿ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಿದ್ದಾರೆ. ಹೊಸ ವರ್ಷಾಚರಣೆಗೆ ಪೊಲೀಸರು ಮಾರ್ಗಸೂಚಿಗಳನ್ನು ಕೂಡ ಹೊರಡಿಸಿದ್ದಾರೆ. ಕೊಡಗಿನಲ್ಲಿ ಹೊಸ ವರ್ಷಾಚರಣೆಗೆ ಪೊಲೀಸರು ಮಾರ್ಗಸೂಚಿಗಳನ್ನು ಹೊರಡಿಸಿದ್ದಾರೆ. 10 ಗಂಟೆಯವರೆಗೆ ಮಾತ್ರ ಧ್ವನಿವರ್ಧಕಗಳನ್ನು ಬಳಕೆ ಮಾಡೋದಕ್ಕೆ ಅವಕಾಶ ನೀಡಲಾಗಿದೆ. ಸ್ಪೀಕರು, ಡಾಲ್ಬಿನೋ, ಮತ್ತೊಂದು ಮಗದೊಂದು ಏನೇ ಸ್ಪೀಕರ್ಗಳನ್ನು ಹಾಕೋದಿದ್ರೂ ಕೂಡ ಧ್ವನಿವರ್ಧಕಗಳನ್ನು 10 ಗಂಟೆವರೆಗೆ ಮಾತ್ರ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದು ಕೂಡ ಸೀಮಿತ ಡೆಸಿಬಲ್ವರೆಗೆ ಮಾತ್ರ ಧ್ವನಿವರ್ಧಕಗಳನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಜೋರಾಗಿ ಸೌಂಡ್ ಇಡೋದು, ಬೇರೆಯವರಿಗೆ ಕಿರಿಕಿರಿ ಮಾಡೋದು, ಇಂತಹ ಯಾವುದೇ ಒಂದು ವಿಚಾರಗಳು ಕಂಡು ಬಂದಿದ್ದೇ ಆದರೆ ಕ್ರಮ ಕೈಗೊಳ್ಳಲಾಗುತ್ತೆ. ಕುಡಿದು ವಾಹನ ಚಾಲನೆ ಮಾಡುವವರ ಮೇಲೆ ಹೆಚ್ಚಿನ ನಿಗಾ ಕೂಡ ವಹಿಸಲಾಗಿದೆ. ಕಾನೂನು ಉಲ್ಲಂಘನೆ ಆದಲ್ಲಿ ಕಟ್ಟುನಿಟ್ಟಿನ ಕ್ರಮದ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಹೋಮ್ ಸ್ಟೇಗಳ ಸಂಪೂರ್ಣ ಜವಾಬ್ದಾರಿ ಏನಿರುತ್ತೆ ಅದು ಮಾಲೀಕರದ್ದೇ. ಈ ಹಿಂದೆ ಅನೇಕ ಬಾರಿ ನೋಡಿದ್ದೀವಿ, ಹೋಮ್ ಸ್ಟೇಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಬೆಳಕಿಗೆ ಬಂದಿತ್ತು. ಹೀಗಾಗಿ ಅದರ ಮಾಲೀಕರು ಜವಾಬ್ದಾರರಾಗಿರ್ತಾರೆ. ಒಂದು ವೇಳೆ ನಿಯಮ ಮೀರಿದ್ರೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ಏನಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು. ಒಂದು ಸೆಕೆಂಡ್ ಯಾವುದೇ ಜೀವಹಾನಿ ಯಾವ ಸಂದರ್ಭದಲ್ಲಿ ಆಗುತ್ತೆ, ಕುಡಿದು ಬಿಟ್ಟು ಗಾಡಿ ಓಡಿಸುವುದು ಮತ್ತು ಇನ್ನೊಬ್ಬರಿಗೂ ತೊಂದರೆ ಆಗಬಾರ್ದು. ಮತ್ತೆ ಹೋಮ್ ಸ್ಟೇಸ್ ಇರ್ತದೆ, ಮತ್ತೆ ಹೋಟೆಲ್ಸ್, ರೆಸಾರ್ಟ್ಸ್ ತುಂಬಾ ಸೌಂಡ್ ಆಗಿಬಿಟ್ಟು ಸೆಲೆಬ್ರೇಟ್ ಮಾಡೋದು ಉಳಿದವರಿಗೂ ತೊಂದರೆ ಆಗ್ತದೆ. ಒಂದು ಆದೇಶ ಏನಂದ್ರೆ ಅಪ್ ಟು 10 o'clock ಲಿಮಿಟೆಡ್ ಸೌಂಡ್ ಆಗಿ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಬಹುದು. 10 o'clock ನಂತರ ನೀವು ಏನು ಮಾಡ್ತಾರೆ ಅಂದ್ರೆ ಅದು ಇಂಡೋರ್ ಅಲ್ಲಿ ಇರಬೇಕು. ತುಂಬಾ ಸೌಂಡ್ ಎಕ್ಸ್ಟ್ರೀಮ್ ಆಗಿ ಡಿಜೆ ಹಾಕೊಂಡು ಯಾವ ಸೆಲೆಬ್ರೇಟ್ ಮಾಡೋ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ನೀವು ತಗೊಂಡು ಬರ್ತಾರೆ ಅಂದ್ರೆ ಅದೇ ರೀತಿಯಲ್ಲಿ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಮಾದಕ ವಸ್ತುಗಳು ಮತ್ತು ರೇಪ್ ಪಾರ್ಟಿ ಯಾವುದೇ ಕಾರಣಕ್ಕೆ ಆಗಬಾರದಂತ ಉದ್ದೇಶದಿಂದ ಇಂತಹ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ವಿ. ಇದೇ ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇರುವ ಸಂದರ್ಭಗಳಲ್ಲಿ 112ಕ್ಕೆ ಇಲ್ಲ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಗೆ ನೀವು ಇಮಿಡಿಯೇಟ್ಲಿ ಮಾಹಿತಿಯನ್ನು ನೀಡಬಹುದು. ಅದಲ್ಲದೆ ನೀವು ಯಾವ ಕಾರಣಕ್ಕೂ ಹೋಮ್ ಸ್ಟೇ ಓನರ್ಸ್ ಮತ್ತು ನಡೆಸುವರು ಯಾವುದೇ ಕಾರಣಕ್ಕೂ ನೀವು ಇಂತಹ ರೇಪ್ ಪಾರ್ಟಿ ಮಾಡ್ತಾರೆ ಅಂದ್ರೆ ಮುಂದಿನ ದಿವಸಗಳಲ್ಲಿ ನಿಮಗೆ ಹೋಮ್ ಸ್ಟೇನ ನಡೆಸೋದಕ್ಕೆ ನಾವು ಬಿಡುವುದಿಲ್ಲ. ಅದಲ್ಲದೆ FIR ಆಗುತ್ತದೆ, ಅರೆಸ್ಟ್ ಆಗುತ್ತದೆ ಮತ್ತು ಇದು ಆನ್ ಪೇಪರ್ ಇರ್ತದೆ. ಮುಂದಿನ ದಿವಸಗಳಲ್ಲಿ ಹೋಮ್ ಸ್ಟೇಸ್ಗೆ ಯಾವುದೇ ಕಾರಣಕ್ಕೂ ನಿಮಗೆ NOC ಸಿಗೋದಿಲ್ಲ. ಮತ್ತು ಹೋಟೆಲ್ ಮತ್ತು ರೆಸಾರ್ಟ್ಗೂ ಸೇಮ್ ರೂಲ್ ಇಸ್ ಅಪ್ಲಿಕಬಲ್. ನಿಮಗೆ NOC ಯಾವ ಕಾರಣಕ್ಕೂ ಕೊಡುವುದಿಲ್ಲ. ನೀವು ಒಂದು ವೇಳೆ ನಾವು ಇಲ್ಲಿ ಇಲ್ಲ ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂದ್ರೆ ಏನೋ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅದು ಅವಕಾಶ ಇಲ್ಲ. ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ಏನಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಆರಂಭವಾಗಿದೆ. ವಿಜಯನಗರದ ಹಂಪಿಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಹಂಪಿಗೆ ಆಗಮಿಸ್ತಾ ಇರುವಂತಹ ವಾಹನಗಳನ್ನು ತಪಾಸಣೆ ಮಾಡಲಾಗ್ತಾ ಇದೆ. ಹೊಸ ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಒಂದೆಡೆ ಜನ ಹರಿದು ಬರ್ತಾ ಇದ್ದಾರೆ. ಹೀಗಾಗಿ ಹಂಪಿಗೆ ಆಗಮಿಸ್ತಾ ಇರುವಂತಹ ವಾಹನಗಳನ್ನು ತಪಾಸಣೆ ಮಾಡಲಾಗ್ತಾ ಇದೆ. ತಪಾಸಣೆ ಮಾಡಿದ ಬಳಿಕವೇ ವಾಹನಗಳ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಪ್ರವೇಶ ದ್ವಾರಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ. ವಿರೂಪಾಕ್ಷ ದೇವಸ್ಥಾನದ ಬಳಿಯಲ್ಲಿ ಜನಸಂದಣಿ ಇದೆ. ಕಲ್ಲಿನ ತೇರು, ಸುತ್ತಮುತ್ತ ಪ್ರವಾಸಿಗರ ದಟ್ಟಣೆ ಕೂಡ ಕಂಡು ಬರ್ತಾ ಇದೆ. ರಾಣಿ ಸ್ನಾನಗೃಹಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭೇಟಿ ಕೊಡ್ತಾ ಇದ್ದಾರೆ. ಮಹಾನವಮಿ ದಿಬ್ಬದ ಬಳಿಯಲ್ಲಿ ವಿಶೇಷ ಭದ್ರತಾ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಹಿತಕರ ಘಟನೆಗಳನ್ನು ತಪ್ಪಿಸೋದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಹೊಸ ವರ್ಷ 2026ಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈ ನಡುವೆ ಕಾಶಿ, ಅಯೋಧ್ಯೆ, ಮಥುರಾಗೆ ಭಕ್ತರು ದಂಡಾಗಿ ಆಗಮಿಸ್ತಾ ಇದ್ದಾರೆ. ದಂಡಾಗಿ ಆಗಮಿಸ್ತಾ ಇರುವಂತಹ ಭಕ್ತರ ದಂಡು ಬಾಲರಾಮನ ದರ್ಶನವನ್ನ ಪಡೆದುಕೊಳ್ತಾ ಇದೆ. ಬಾಲರಾಮನ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಆಗಮಿಸಿದ್ದಾರೆ. ಕಾಶಿ ವಿಶ್ವನಾಥ ದೇಗುಲದಲ್ಲಿ 3 ಲಕ್ಷ ಭಕ್ತರು ಜಮಾಯಿಸಿದ್ದಾರೆ. ಇತ್ತ ವೃಂದಾವನದಲ್ಲಿ 4 ಲಕ್ಷ ಭಕ್ತರು ಆಗಮಿಸಿದ್ದಾರೆ. 3 ಕಿಲೋಮೀಟರ್ ದೂರದಷ್ಟು ಸರತಿ ಸಾಲುಗಳಲ್ಲಿ ಜನ ನಿಂತಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಸರಿಸುಮಾರು 3 ಕಿಲೋಮೀಟರ್ ವರೆಗೆ ಈ ಸರತಿ ಸಾಲು ಕಂಡು ಬರ್ತಾ ಇದೆ.
ಅಷ್ಟೊಂದು ಪ್ರಮಾಣದಲ್ಲಿ ಜನ ದೇವರ ದರ್ಶನಕ್ಕೆ ಅಂತ ಆಗಮಿಸಿದ್ದಾರೆ. ಹೊಸ ವರ್ಷವನ್ನು ದೇವರ ದರ್ಶನ ಮಾಡಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಹಳೆಯ ಎಲ್ಲ ನೋವುಗಳನ್ನು ಕಳೆದು ಹೊಸ ವರ್ಷಕ್ಕೆ ಹೊಸತನದೊಂದಿಗೆ ಕಾಲಿಡೋದಕ್ಕೆ ಜನ ಮುಂದಾಗ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ದೇಶದ ಪ್ರತಿಷ್ಠಿತ ದೇವಾಲಯಗಳಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಕ್ರೌಡ್ ಇದು. ಭಾರಿ ಪ್ರಮಾಣದಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಕಾಶಿಯಲ್ಲೂ ಕೂಡ ಅದೇ ರೀತಿ, ಇತ್ತ ಅಯೋಧ್ಯೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಭಕ್ತರು ಬಂದಿದ್ದಾರೆ. ಮಥುರಾಗೂ ಕೂಡ ಭಕ್ತರ ದಂಡೆ ಆಗಮಿಸಿದೆ. ಇನ್ನು ಕಾಶಿಯಲ್ಲಿ ರಾಮನ ದರ್ಶನಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಆಗಮಿಸಿದ್ದಾರೆ.